ಆಯ್ಕೆ ಪದಗ್ರಹಣ ಆಗಿದೆ. ರೇಖಾ ಗುಪ್ತಾ ಆಯ್ಕೆಯ ಹಿಂದೂ ಕೂಡ ಅನೇಕ ಲೆಕ್ಕಾಚಾರಗಳು ಅಡಗಿದೆ. ಏನದು ವಿವರಿಸ್ತೀವಿ. ಇದರ ಜೊತೆಗೆ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರಲಿಕ್ಕೆ ಅಮೆರಿಕಾದಿಂದ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಆಗಿರೋದು, ಈ ವಿಚಾರಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಅದರ ಇನ್ ಡೀಟೇಲ್ ರಿಪೋರ್ಟ್ ಅನ್ನು ಕೂಡ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಗಮನಿಸೋಣ. ಹಾಗೆ ಮಹಾಕುಂಭಮೇಳ ಸಂಪನ್ನವಾಗಲಿಕ್ಕೆ ಕೇವಲ 6 ದಿನಗಳು ಮಾತ್ರ ಬಾಕಿ. ಯಾವೆಲ್ಲ ವಿಶೇಷತೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಪುಣ್ಯಭೂಮಿ ಪ್ರಯಾಗರಾಜ್, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ. ಮಿಸ್ ಮಾಡದೆ ಕೊನೆವರೆಗೂ ಎಕ್ಸ್ರೇ ಕಾರ್ಯಕ್ರಮವನ್ನ ಗಮನಿಸ್ತಾ ಇರಿ. ಶುರು ಮಾಡೋಣ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ದೆಹಲಿಯಲ್ಲಿ ನೂತನ ಮುಖ್ಯಮಂತ್ರಿಯ ಪದಗ್ರಹಣ, ಅದರ ಹಿಂದಿನ ಲೆಕ್ಕಾಚಾರದಿಂದ. ಕಳೆದ 26 ವರ್ಷಗಳಲ್ಲಿ ದೆಹಲಿಗೂ ಮಹಿಳಾ ಸಿಎಂಗೂ ಒಂಥರ ಬಿಡಿಸಲಾಗದ ನಂಟು. ಯಾಕಂದ್ರೆ ಕಳೆದ 2.5 ದಶಕದಲ್ಲಿ ದಿಲ್ಲಿ ಪಟ್ಟಕ್ಕೇರಿದ್ದಾರೆ 4ನೇ ಮಹಿಳಾ ಮುಖ್ಯಮಂತ್ರಿ. ಬಂಪರ್ ಬಹುಮತ ಗೆದ್ದಿದೆ ಬಿಜೆಪಿ. 12 ದಿನಗಳ ಸರ್ಕಸ್ನ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈನಲ್ ಮಾಡಿದ್ದು ಅಚ್ಚರಿಯ ಕ್ಯಾಂಡಿಡೇಟ್ ರೇಖಾ ಗುಪ್ತಾರನ್ನ. ಮೊದಲ ಸಲ ಶಾಸಕರಾಗಿ, ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ರೇಖಾಗೆ ಇದು ಊಹೆಯೇ ಮಾಡದೆ ಬಂದ ಕೊಡುಗೆಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜಧಾನಿ ದೆಹಲಿಗೆ ನೂತನ ಸಾಮ್ರಾಜ್ಞಿ. ಸಿಎಂ ಆಗಿ ರೇಖಾ ಗುಪ್ತಾ ಪ್ರಮಾಣ ವಚನ. ರೇಖಾ ಆಯ್ಕೆ ಹಿಂದಿದೆಯಾ ಆ ಲೆಕ್ಕಾಚಾರ? ಕೊನೆಗೂ 12 ದಿನಗಳ ಕಾಲ ಅಳೆದು ತೂಗಿ ಸಮರ್ಥ ನಾಯಕಿಯನ್ನ ದೆಹಲಿ ಮುಖ್ಯಮಂತ್ರಿ ಗಾದಿಗೆ ಕೂರಿಸಿದೆ ಬಿಜೆಪಿ. ಹಲವಾರು ಘಟಾನುಘಟಿ ನಾಯಕರಿದ್ರು. ಮೋದಿ, ಅಮಿತ್ ಶಾ ಫೈನಲ್ ಸಿಎಂ ಅನ್ನಾಗಿ ಚೂಸ್ ಮಾಡಿದ್ದು ಮೊದಲ ಸಲ ಆಯ್ಕೆಯಾದ ರೇಖಾ ಗುಪ್ತಾರನ್ನ. ಚಿಕ್ಕ ವಯಸ್ಸಿನಿಂದಲೂ RSS ABVP ಜೊತೆ ಬೆಳೆದು ಬಂದ ರೇಖಾ 1996ರಲ್ಲಿ ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಳಿಕ 2007 ಹಾಗೂ 2012 2 ಬಾರಿ ದೆಹಲಿಯ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿ, ಅದಾದ ನಂತರ ದಕ್ಷಿಣ ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಮೇಯರ್ ಆಗಿಯೂ ಅಭಿವೃದ್ಧಿ ಕಾರ್ಯಗಳ ಮೂಲಕ ಛಾಪು ಮೂಡಿಸಿದ್ದಾರೆ. ಇದೀಗ ಶಾಲಿಮಾರ್ ಭಾಗ್ ಕ್ಷೇತ್ರದಿಂದ ತಮ್ಮ ಎದುರಾಳಿ ಆಪ್ನ ಬಂಧನ್ ಕುಮಾರಿ ವಿರುದ್ಧ 29,595 ಮತಗಳಿಂದ ಆಯ್ಕೆಯಾಗಿರೋ ರೇಖಾಗೆ ಫಸ್ಟ್ ಪ್ರಯತ್ನದಲ್ಲೇ ಒಲಿದು ಬಂದಿದೆ ಅದೃಷ್ಟ. ಮೊದಲೇ ಬಿಜೆಪಿ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸಿಕೊಂಡು ಬಂದ ಸಂಪ್ರದಾಯ ಈಗಲೂ ಕಂಟಿನ್ಯೂ ಆಗಿದೆ. ಬಿಜೆಪಿ ಗೆದ್ದ ರಾಜ್ಯಗಳಲ್ಲಿ ಯಾರು ಊಹಿಸಲಾರದಂತಹ ನಾಯಕರನ್ನೇ ಅಚ್ಚರಿ ಸಿಎಂ ಆಗಿ ಆಯ್ಕೆ ಮಾಡುತ್ತಾ ಬಂದಿರೋ ಬಿಜೆಪಿ ದಿಲ್ಲಿಯಲ್ಲೂ ಫಾಲೋ ಮಾಡಿದ್ದು ಮತ್ತದೇ ತಂತ್ರವನ್ನೇ. ಇದರಂತೆ ನಿನ್ನೆ ರಾತ್ರಿ ಸಿಎಂ ಹೆಸರು ಫೈನಲ್ ಮಾಡಿ, ಅದಾಗಲೇ ಬೆಳಿಗ್ಗೆ ಸಿಎಂ ಆಗಿ ಪದಗ್ರಹಣ ಮಾಡಿಯೂ ಆಗಿದೆ ರೇಖಾ ಗುಪ್ತಾ. ಇನ್ನೇನಿದ್ರು ದೆಹಲಿಯಲ್ಲಿ ಜಬರ್ದಸ್ತ್ ಆಡಳಿತ ಮುಖಾಂತರ ಎದುರಾಳಿ ಆಪ್ ಪಕ್ಷವನ್ನ ಇನ್ನಿಲ್ಲದಂತೆ ಗುಡಿಸಿ ಹಾಕೋದು. ಈ ಕಷ್ಟಕರ ಟಾಸ್ಕ್ಗೆ ಫಸ್ಟ್ ಟೈಮ್ MLA ರೇಖಾ ಗುಪ್ತಾರನ್ನೇ ಆಯ್ಕೆ ಮಾಡಿದ್ರ ಹಿಂದೆ ಇದೇ ಬಿಜೆಪಿ ವ್ಯಾಪಾರಿ ಲೆಕ್ಕಾಚಾರ. ದೆಹಲಿಯಲ್ಲಿ ಹಾಗೆ ನೋಡಿದ್ರೆ ಕಳೆದ 26 ವರ್ಷಗಳಲ್ಲಿ ಆಡಳಿತ ನಡೆಸಿದ್ದು 4 ಮಹಿಳಾ ಮುಖ್ಯಮಂತ್ರಿಗಳು. ಮೊದಲು ಬಿಜೆಪಿ ಸುಷ್ಮಾ ಸ್ವರಾಜ್ರನ್ನ ಸಿಎಂ ಪಟ್ಟಕ್ಕೇರಿಸುವ ಮುಖಾಂತರ ಶುರು ಮಾಡಿದ ಟ್ರೆಂಡ್ ಅನ್ನ ಮುಂದುವರಿಸಿದ್ದು ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಸತತ 3 ಅವಧಿ ಸಿಎಂ ಆದ ಬಳಿಕ ಪೊರಕೆ ಹಿಡಿದು ಬಂದ ಕೇಜ್ರಿವಾಲ್ ಕಳೆದ ವರ್ಷ ಮುಖ್ಯಮಂತ್ರಿ ಸೀಟ್ಗೆ ಕೂರಿಸಿದ್ದು ಅತೀಶಿಯನ್ನ. ಇದಾದ ಮೇಲೆ ವಿಧಾನಸಭಾ ಎಲೆಕ್ಷನ್ನಲ್ಲಿ 70ಕ್ಕೆ 48 ಸ್ಥಾನಗಳಲ್ಲಿ ಜಯಬೇರಿ ಬಾರಿಸುವ ಮೂಲಕ ಪಟ್ಟಕ್ಕೇರಿದ ಬಿಜೆಪಿ ಕೂಡ ಮತ್ತದೇ ಹೋಗಿದ್ದು ಮಹಿಳಾ ಸಿಎಂಗೆ. ಹಾಗೆ ನೋಡಿದ್ರೆ ಸದ್ಯ ದೇಶದಲ್ಲಿ ಸ್ವಂತ ಬಲದಿಂದ ಅಧಿಕಾರದಲ್ಲಿರೋ 13 ರಾಜ್ಯಗಳಲ್ಲಿ ಏಕೈಕ ಮಹಿಳಾ ಸಿಎಂ ರೇಖಾ ಗುಪ್ತಾ. ಈ ಹಿಂದೆ ಗುಜರಾತ್ನಲ್ಲಿ ಆನಂದಿಬೆನ್ ಪಟೇಲೇ ಲಾಸ್ಟ್. ಅದಾದ ಮೇಲೆ ಬಿಜೆಪಿ ಮಹಿಳೆಯರಿಗೆ ಸಿಎಂ ಗಿರಿ ಕೊಟ್ಟಿಲ್ಲ ಅನ್ನೋ ಮಾತಿದೆ. ಈಗ ಉತ್ತರ ಕೊಟ್ಟಿದೆ ಕಮಲ ಕಮಾಂಡ್. ಇನ್ನ ರೇಖಾ ಗುಪ್ತಾರನ್ನೇ ಯಾಕೆ ಆಯ್ಕೆ ಮಾಡಿದ್ದು ಅಂತ ನೋಡಿದ್ರೆ ಕಾಣ ಸಿಗ್ತಿವೆ ನಾನಾ ಅಂಶಗಳು. ಇವೇನು ಅಂತ ನೋಡೋದಾದ್ರೆ, ABVP RSS ಹಿನ್ನೆಲೆ, ವಿದ್ಯಾರ್ಥಿ ದೆಸೆಯಿಂದ ನಾಯಕತ್ವ, 2 ಸಲ ಕೌನ್ಸಿಲರ್ ಆಗಿ ಪ್ರಗತಿ ಕಾರ್ಯ, ದಕ್ಷಿಣದ ದೆಹಲಿ ಮೇಯರ್ ಆಗಿ ಛಾಪನ್ನ ಮೂಡಿಸಿದ್ದಾರೆ. ಸ್ಥಳೀಯ ಸಮಸ್ಯೆಗಳನ್ನ ಅರಿವು ಮಾಡಿಕೊಂಡಿದ್ದಾರೆ. ವಿವಾದರಹಿತ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ. OBC ಬನಿಯಾ ಸಮುದಾಯ,
ಬನಿಯಾ ಕೇಜ್ರಿವಾಲ್ಗೆ ಟಕ್ಕರ್ ಪ್ಲಾನ್ ಕೊಡಲಿದ್ದಾರೆ. ಬಿಹಾರ್ನಲ್ಲೂ ಒಬಿಸಿ ಮತ ಮೇಲೆ ಕಣ್ಣು ಹಾಕಿದ್ದಾರೆ. ಹೀಗೆ ನಾನಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡೇ ಬಿಜೆಪಿ ರೇಖಾ ಗುಪ್ತಾಗೆ ಸಿಎಂ ಹೊಣೆ ಕೊಟ್ಟಿದೆ. ಕೌನ್ಸಿಲರ್ ಆಗಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿ ಹೊಂದಿರುವಂತ ರೇಖಾ ಬಿಜೆಪಿ ಕೊಟ್ಟ ಜವಾಬ್ದಾರಿಗೆ ನ್ಯಾಯ ಒದಗಿಸ್ತಾರ. ಇವರ ಪ್ರೊಫೈಲ್ ನೋಡಿದ್ರೆ ಈ ಬಗ್ಗೆಯಂತೂ ಬಿಜೆಪಿಗೆ ಅಪರಿಮಿತ ವಿಶ್ವಾಸವಂತೂ ಇದ್ದೇ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೆಹಲಿಯಲ್ಲಿ ನೂತನ ಮುಖ್ಯಮಂತ್ರಿಯ ಆಯ್ಕೆ ಪದಗ್ರಹಣ ಆಗಿದೆ. ರೇಖಾ ಗುಪ್ತಾ ಆಯ್ಕೆಯ ಹಿಂದೂ ಕೂಡ ಅನೇಕ ಲೆಕ್ಕಾಚಾರಗಳು ಅಡಗಿದೆ. ಏನದು ವಿವರಿಸ್ತೀವಿ. ಇದರ ಜೊತೆಗೆ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರಲಿಕ್ಕೆ ಅಮೆರಿಕಾದಿಂದ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಆಗಿರೋದು, ಈ ವಿಚಾರಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಅದರ ಇನ್ ಡೀಟೇಲ್ ರಿಪೋರ್ಟ್ ಅನ್ನು ಕೂಡ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಗಮನಿಸೋಣ. ಹಾಗೆ ಮಹಾಕುಂಭಮೇಳ ಸಂಪನ್ನವಾಗಲಿಕ್ಕೆ ಕೇವಲ 6 ದಿನಗಳು ಮಾತ್ರ ಬಾಕಿ. ಯಾವೆಲ್ಲ ವಿಶೇಷತೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಪುಣ್ಯಭೂಮಿ ಪ್ರಯಾಗರಾಜ್, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ. ಮಿಸ್ ಮಾಡದೆ ಕೊನೆವರೆಗೂ ಎಕ್ಸ್ರೇ ಕಾರ್ಯಕ್ರಮವನ್ನ ಗಮನಿಸ್ತಾ ಇರಿ. ಶುರು ಮಾಡೋಣ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ದೆಹಲಿಯಲ್ಲಿ ನೂತನ ಮುಖ್ಯಮಂತ್ರಿಯ ಪದಗ್ರಹಣ, ಅದರ ಹಿಂದಿನ ಲೆಕ್ಕಾಚಾರದಿಂದ. ಕಳೆದ 26 ವರ್ಷಗಳಲ್ಲಿ ದೆಹಲಿಗೂ ಮಹಿಳಾ ಸಿಎಂಗೂ ಒಂಥರ ಬಿಡಿಸಲಾಗದ ನಂಟು. ಯಾಕಂದ್ರೆ ಕಳೆದ 2.5 ದಶಕದಲ್ಲಿ ದಿಲ್ಲಿ ಪಟ್ಟಕ್ಕೇರಿದ್ದಾರೆ 4ನೇ ಮಹಿಳಾ ಮುಖ್ಯಮಂತ್ರಿ. ಬಂಪರ್ ಬಹುಮತ ಗೆದ್ದಿದೆ ಬಿಜೆಪಿ. 12 ದಿನಗಳ ಸರ್ಕಸ್ನ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈನಲ್ ಮಾಡಿದ್ದು ಅಚ್ಚರಿಯ ಕ್ಯಾಂಡಿಡೇಟ್ ರೇಖಾ ಗುಪ್ತಾರನ್ನ. ಮೊದಲ ಸಲ ಶಾಸಕರಾಗಿ, ಮೊಟ್ಟ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ರೇಖಾಗೆ ಇದು ಊಹೆಯೇ ಮಾಡದೆ ಬಂದ ಕೊಡುಗೆಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜಧಾನಿ ದೆಹಲಿಗೆ ನೂತನ ಸಾಮ್ರಾಜ್ಞಿ. ಸಿಎಂ ಆಗಿ ರೇಖಾ ಗುಪ್ತಾ ಪ್ರಮಾಣ ವಚನ. ರೇಖಾ ಆಯ್ಕೆ ಹಿಂದಿದೆಯಾ ಆ ಲೆಕ್ಕಾಚಾರ? ಕೊನೆಗೂ 12 ದಿನಗಳ ಕಾಲ ಅಳೆದು ತೂಗಿ ಸಮರ್ಥ ನಾಯಕಿಯನ್ನ ದೆಹಲಿ ಮುಖ್ಯಮಂತ್ರಿ ಗಾದಿಗೆ ಕೂರಿಸಿದೆ ಬಿಜೆಪಿ. ಹಲವಾರು ಘಟಾನುಘಟಿ ನಾಯಕರಿದ್ರು. ಮೋದಿ, ಅಮಿತ್ ಶಾ ಫೈನಲ್ ಸಿಎಂ ಅನ್ನಾಗಿ ಚೂಸ್ ಮಾಡಿದ್ದು ಮೊದಲ ಸಲ ಆಯ್ಕೆಯಾದ ರೇಖಾ ಗುಪ್ತಾರನ್ನ. ಚಿಕ್ಕ ವಯಸ್ಸಿನಿಂದಲೂ RSS ABVP ಜೊತೆ ಬೆಳೆದು ಬಂದ ರೇಖಾ 1996ರಲ್ಲಿ ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಳಿಕ 2007 ಹಾಗೂ 2012 2 ಬಾರಿ ದೆಹಲಿಯ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿ, ಅದಾದ ನಂತರ ದಕ್ಷಿಣ ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಮೇಯರ್ ಆಗಿಯೂ ಅಭಿವೃದ್ಧಿ ಕಾರ್ಯಗಳ ಮೂಲಕ ಛಾಪು ಮೂಡಿಸಿದ್ದಾರೆ. ಇದೀಗ ಶಾಲಿಮಾರ್ ಭಾಗ್ ಕ್ಷೇತ್ರದಿಂದ ತಮ್ಮ ಎದುರಾಳಿ ಆಪ್ನ ಬಂಧನ್ ಕುಮಾರಿ ವಿರುದ್ಧ 29,595 ಮತಗಳಿಂದ ಆಯ್ಕೆಯಾಗಿರೋ ರೇಖಾಗೆ ಫಸ್ಟ್ ಪ್ರಯತ್ನದಲ್ಲೇ ಒಲಿದು ಬಂದಿದೆ ಅದೃಷ್ಟ. ಮೊದಲೇ ಬಿಜೆಪಿ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸಿಕೊಂಡು ಬಂದ ಸಂಪ್ರದಾಯ ಈಗಲೂ ಕಂಟಿನ್ಯೂ ಆಗಿದೆ. ಬಿಜೆಪಿ ಗೆದ್ದ ರಾಜ್ಯಗಳಲ್ಲಿ ಯಾರು ಊಹಿಸಲಾರದಂತಹ ನಾಯಕರನ್ನೇ ಅಚ್ಚರಿ ಸಿಎಂ ಆಗಿ ಆಯ್ಕೆ ಮಾಡುತ್ತಾ ಬಂದಿರೋ ಬಿಜೆಪಿ ದಿಲ್ಲಿಯಲ್ಲೂ ಫಾಲೋ ಮಾಡಿದ್ದು ಮತ್ತದೇ ತಂತ್ರವನ್ನೇ. ಇದರಂತೆ ನಿನ್ನೆ ರಾತ್ರಿ ಸಿಎಂ ಹೆಸರು ಫೈನಲ್ ಮಾಡಿ ಅದಾಗಲೇ ಬೆಳಿಗ್ಗೆ ಸಿಎಂ ಆಗಿ ಪದಗ್ರಹಣ ಮಾಡಿಯೂ ಆಗಿದೆ ರೇಖಾ ಗುಪ್ತಾ. ಇನ್ನೇನಿದ್ರು ದೆಹಲಿಯಲ್ಲಿ ಜಬರ್ದಸ್ತ್ ಆಡಳಿತ